ಇದನ್ನೆಲ್ಲ ತರ್ತರಿಯಾಗಿ ಮಿಕ್ಸಿಗೆ ಹಾಕೊಂಡ್ಬರೋಣ. ಇದು ಮೆಥಡ್. ಹಾ ಸರ್. ಗೊಜ್ಜು ಇದೊಂದ್ ಚೂರ್ ಕಲರ್ ಚೇಂಜ್ ಆದ್ಮೇಲೆ ಇವಾಗ ಒಂಥರ ಅರೋಮಾ ಸ್ಟಾರ್ಟ್ ಆಗುತ್ತೆ ಸರ್, ಗಮ್ಮನ್ನುತ್ತೆ. ಬೆಳ್ಳುಳ್ಳಿ ಇಲ್ಲ, ಈರುಳ್ಳಿ ಇಲ್ಲ. ಹಾ ಹೌದು ಸರ್. ಅನ್ನ ಬಿಸಿ ಬಿಸಿ ರೆಡಿ ಇದೆ, ಗೊಜ್ಜು ರೆಡಿ ಇದೆ. ಇದು ಒಂದು ಸೋಮವಾರ ಇರುತ್ತೆ. ಸೋಮವಾರ, ಪ್ರತಿ ಸೋಮವಾರ ಚಿತ್ರಾನ್ನ ಸರ್. ಚಿತ್ರಾನ್ನ ಇದೇ ನಮ್ಮ ಎಲ್ಲ ಜನಪ್ರಿಯ ಚಿತ್ರಾನ್ನ ಇದು. ನೋಡಿ ಮಾಡುವ ಚಿತ್ರಾನ್ನಕ್ಕಾಗಿ ಫೇಮಸ್ ಆಗಿರುತ್ತೆ ಹೋಟ್ಲು. ಅದ್ರ ಸಾಲಿಗೆ ಇದೊಂದು ಸೇರುತ್ತೆ. ಇದು ಸ್ವಾದಿಷ್ಟ. ನಮಸ್ಕಾರ ವಿಷ್ಣುಪ್ರಭುಗಳಿಗೆ. ಕೆಲವೊಮ್ಮೆ ನಾವು ನಮಗೆ ಆಶ್ಚರ್ಯ ಆಗೋ ರೀತಿಯಲ್ಲಿ ಚಕಿತ ಆಗ್ಬಿಡ್ತೀವಿ ನಾವು. ಯಾಕಪ್ಪ ಅಂದರೆ ಕೆಲವೊಂದು ತಿಂಡಿ ತಿನಿಸುಗಳಿಗೆ ಜನ ಮುಗಿ ಬಿದ್ದಿರ್ತಾರೆ, ತುಂಬ ಇಷ್ಟಪಡ್ತಿರ್ತಾರೆ. ನೋಡಿದ್ರೆ ಅದು ಏನಪ್ಪ ಇದು ವಿಚಿತ್ರ ಅನಿಸುತ್ತೆ ನಮಗೆ ಹೋಗಿದ ತಕ್ಷಣ. ಆ ರುಚಿಯಲ್ಲಿರ್ತದೆ ಅದು ವಿಚಿತ್ರ ವಿಶೇಷತೆ. ಬ್ರಾಹ್ಮಿಣ್ ಸ್ವಾದಿಷ್ಟ ಆಹಾರ ಜುಡಿಷಿಯಲ್ ಲೇಔಟ್ ಯಾರಿಗೆ ಗೊತ್ತಿಲ್ಲ. ನಾಗಲಕ್ಷ್ಮಿ ಮೇಡಮು ಗೌರಿ ಬಿದಿರೂರಿನ ಒಂದು ರುಚಿ, ಅವರ ತವರು ಮನೆ. ಅಲ್ಲಿಂದ ಬಂದ ಬಳುವಳಿ ಚಿತ್ರಾನ್ನ. ವಿಶೇಷವಾದ ಒಂದು ಇಂಗ್ರೀಡಿಯೆಂಟ್ ಹಾಕಿ ಮಾಡ್ತಾರೆ, ಮತ್ತು ಇನ್ನೊಂದು ಇಂಗ್ರೀಡಿಯೆಂಟ್ ಹಾಕೋದಿಲ್ಲ. ಸೊ ಯಾವ್ದು ಹಾಕ್ತಾರೆ ಯಾವ್ದು ಹಾಕೋದಿಲ್ಲ ಅವರು ರೆಸಿಪಿ ತೋರಿಸಿದ ಮೇಲೆ ನಮ್ಗೆ ಗೊತ್ತಾಗೋದು. ಬನ್ನಿ, ನಾಗಲಕ್ಷ್ಮಿ ಮೇಡಮ್ ಚಿತ್ರಾನ್ನ. ನಮಸ್ಕಾರ. ನಮಸ್ಕಾರ ಸರ್. ನಾಗಲಕ್ಷ್ಮಿ ಅವರು ಗೌರಿ ಬಿದನೂರು, ನೆನ್ಪಿಟ್ಕೊಳ್ಳಿ ರುಚಿ. ಇವತ್ತು ವೀಕ್ಷಕರು ಅದೇ ಹೇಳಿದೆ, ಚಿತ್ರಾನ್ನ ಅಂತೀವಿ. ಈ ಚಿತ್ರಾನ್ನ ಜನ ಮುಗಿ ಬೀಳ್ತಾರೆ. ಎಲ್ಲರೂ ಬಂದು ಚಿತ್ರಾನ್ನ ಗ್ಯಾರಂಟಿ. ಏನೇ ತಗೊಳ್ಳಿ, ತಟ್ಟೆ ಇಡ್ಲಿ ತಗೊಳ್ಳಿ, ಏನೇ ತಗೊಳ್ಳಿ, ಒಂದು ಚಿತ್ರಾನ್ನ ಬೇಕು. ಇವತ್ತು ನಾನು ಚಿತ್ರಾನ್ನ ಮಾಡ್ತಾ ಇದ್ದೀನಿ. ಇದಕ್ಕೆ ನಾನು ಈರುಳ್ಳಿ ಬಳಸಲ್ಲ. ಈರುಳ್ಳಿ ಇಲ್ದಿರಾ ಶುಂಠಿ ಒಂಚೂರು ಹಾಕ್ತೀನಿ, ಜೀರಿಗೆ ಆಡ್ ಮಾಡ್ತೀನಿ. ಸೊ ಹಂಗಾಗಿ ಈರುಳ್ಳಿ ಬಳಸದೆ ನಿಂಬೆ ಹಣ್ಣೆಲ್ಲ ಹಾಕಿ ಚಿತ್ರಾನ್ನ ಮಾಡೋದು. ಇವತ್ತು ನಾನು 2 kg ಅಕ್ಕಿಗೆ ಚಿತ್ರಾನ್ನ ತೋರಿಸ್ತಾ ಇದ್ದೀನಿ ಸರ್. ಈಗ 2 kg ಅಕ್ಕಿ ಮತ್ತೆ ಅದ್ರ ತಕ್ಕನಂತೆ ಹಸಿಮೆಣಸಿನ್ಕಾಯಿ, ಖಾರಕ್ಕೆ ಶುಂಠಿ, ಸ್ವಲ್ಪ ಜೀರಿಗೆ, 1 ಲೋಟಕ್ಕೆ ಒಂದು 6 ಮೆಣಸಿನ್ಕಾಯಿ ತರ ಮೆಣಸಿನ್ಕಾಯಿ ತಗೊಂಡಿದ್ದೀನಿ. ಖಾರ ಹೆಚ್ಚು ಕಮ್ಮಿ ಹಾಕೋಬಹುದು. ಮತ್ತೆ ಇದೆಲ್ಲ ಒಗ್ಗರಣೆಗೆ ಉದ್ದಿನಬೇಳೆ, ಕಡಲೆಬೇಳೆ, 4 ಒಣಮೆಣಸಿನ್ಕಾಯಿ, ಬ್ಯಾಡಗಿಕಾಯಿ, ಕಡಲೆ ಬೀಜ, ಸ್ವಲ್ಪ ಸಾಸಿವೆ, ಮತ್ತೆ ರುಚಿಗೆ ಉಪ್ಪು ಸರ್, ಕರಿಬೇವು ಮತ್ತೆ ಎಣ್ಣೆ. ಇಷ್ಟು ಸರ್. ಓಕೆ, ಶುರು ಮಾಡೋಣ ಸರ್. ಹಾ ಸರ್, ಅಕ್ಕಿ ತೊಳೆದಿದ್ದಾಯ್ತು. ಈಗ ಇದಕ್ಕೆ ಡಬಲ್ ನೀರ್ ಇಟ್ಟಿದ್ದೀನಿ ಇಲ್ಲಿ ಕುದಿಯಕ್ಕೆ. ಇವಾಗ 8 ಗ್ಲಾಸ್ ಅಕ್ಕಿ ಅಂದ್ರೆ 16 ಗ್ಲಾಸ್ ನೀರ್ ಇಟ್ಕೊಂಡಿದ್ದೀನಿ. ಇವಾಗ ಅಕ್ಕಿನ ನೀರ್ಗೆ ಹಾಕ್ತಾ ಇದೀನಿ. 8 ಗ್ಲಾಸ್ ಅಥವಾ 2 kg? 2 kg ಸರ್. ಈಗ ಅಕ್ಕಿ ಹಾಕಿದೀವಿ, ಒಂದ್ಸಲಿ ಕಲ್ಸ್ಬಿಟ್ಟು ಮುಚ್ಚಿಡೋಣ. ಅಷ್ಟೊತ್ತಿಗೆ ಈ ಕಡೆ ಗೊಜ್ಜು ರೆಡಿ ಮಾಡ್ಕೊಂಡ್ಬಿಡೋಣ ಸರ್. ಸರ್ ಈಗ ಗೊಜ್ಜು ರೆಡಿ ಮಾಡ್ಕೊಳ್ಳೋಣ ಸರ್. ಇವಾಗ ಎಣ್ಣೆ ಹಾಕ್ತಾ ಇದ್ದೀನಿ, ಒಂದು 100 ml ಅಷ್ಟು ಎಣ್ಣೆ ಸರ್. ಸರ್ ಇವಾಗ ಇದಿಷ್ಟು ಮೆಣಸಿನ್ಕಾಯಿ ಮತ್ತೆ ಶುಂಠಿ, ಜೀರಿಗೆ ತೆಗ್ದಿಟ್ಟಿದ್ವಲ್ಲ, ಇದಿಷ್ಟು ಒಂಚೂರು ತರ್ತರಿಯಾಗಿ ಮಿಕ್ಸಿಗೆ ಹಾಕೊಂಡ್ಬರೋಣ ಸರ್. 1 ಲೋಟಕ್ಕೆ 6 ಮೆಣಸಿನ್ಕಾಯಿ ತರ ತಗೊಂಡಿದ್ದೀನಿ ಸರ್. ಮತ್ತೆ ಶುಂಠಿ ಒಂದು ಸ್ವಲ್ಪ, ಒಂದು 6-7 ಇಂಚಷ್ಟು ಶುಂಠಿ, ಸ್ವಲ್ಪ ಒಂದು ಅರ್ಧ ಸ್ಪೂನ್ ಅಷ್ಟು ಜೀರಿಗೆ. ಇದನ್ನೆಲ್ಲ ತರ್ತರಿಯಾಗಿ ಮಿಕ್ಸಿಗೆ ಹಾಕೊಂಡ್ಬರೋಣ ಸರ್. ಇವಾಗ ಇದು ರುಬ್ಬಿರೋದು ಇಷ್ಟ ಆಗಿದೆ, ತರ್ತರಿಯಾಗಿ ರುಬ್ಕೊಂಡಿದೀವಿ. ಇವಾಗ ಇದನ್ನ ಒಗ್ಗರಣೆಗೆ ಶುರು ಮಾಡೋಣ. ಸಾಸಿವೆ ಹಾಕ್ತಾ ಇದ್ದೀನಿ ಎಣ್ಣೆಗೆ. ಫಸ್ಟ್ ಸಾಸಿವೆ ಹಾಕೊಳ್ಳೋಣ ಎಣ್ಣೆಗೆ. ಸಿಡಿತಾ ಇದೆ. ಈಗ ಅದಕ್ಕೆ ಕಡಲೆ ಬೀಜ ತೆಗೆದಿಟ್ಕೊಂಡಿದ್ವಲ್ಲ, ಮೊದಲು ಕಡಲೆ ಬೀಜ ಹಾಕೊಂಡು ಒಂದು 2 ನಿಮಿಷ ಹುರಿಯೋಣ. ಕಡಲೆ ಬೀಜ ಒಂದು 2 ಹಿಡಿ ಅಷ್ಟು ತಗೊಂಡಿದ್ದೀನಿ ಸರ್. ಉದ್ದಿನ ಬೇಳೆ, ಕಡಲೆ ಬೇಳೆನೂ ಅಷ್ಟೇ, ಒಂದೊಂದು ಹಿಡಿ ಫುಲ್ ತಗೊಂಡಿದ್ದೀನಿ. ಒಂದು 55 ಗ್ರಾಮ್ ಅಷ್ಟು ಕಡಲೆಬೇಳೆ ಮತ್ತೆ ಉದ್ದಿನ ಬೇಳೆ ತೆಗ್ದಿಟ್ಕೊಂಡಿದ್ವಲ್ಲ ಸರ್ ಒಗ್ಗರಣೆಗೆ, ಅದನ್ನ ಹಾಕ್ತಾ ಇದೀನಿ. ಒಂದ್ 4 ಬ್ಯಾಡಗಿಕಾಯಿ ಮುರಿದಿಟ್ಕೊಂಡಿದ್ವಿ, ಅದನ್ನು ಹಾಕ್ತಾ ಇದೀನಿ. ಹಾ ಸರ್. ಇದೊಂದ್ ಚೂರ್ ಕಲರ್ ಚೇಂಜ್ ಆದ್ಮೇಲೆ ರುಬ್ಬಿರೋ ಖಾರನ ಇದಕ್ಕೆ ಹಾಕೊಳ್ಳೋಣ.
ಈಗ ಕರಿಬೇವು ತೆಗ್ದಿಟ್ಕೊಂಡಿದ್ವಲ್ಲ ಸರ್ ಒಂದು 4 ಕಡ್ಡಿ ಅಷ್ಟು, ಹ್ಮ್ ಇವಾಗ ಅದಕ್ಕೆ ಹಾಕ್ತಾ ಇದೀನಿ. ಹಾ, ಇದು ರುಬ್ಬಿದ್ವಲ್ಲ ನಾವು ಖಾರ, ಇದಕ್ಕೆ ಒಂಚೂರು ಶುಂಠಿ, ಒಂದೊಂದು ಅರ್ಧ ಸ್ಪೂನ್ ಜೀರಿಗೆ ಮತ್ತೆ ಹಸಿಮೆಣಸಿನ್ಕಾಯಿ ತರ್ತರಿಯಾಗಿ ರುಬ್ಬಿದೀವಿ. ಇವಾಗ ಅದನ್ನ ಅದಕ್ಕೆ ಹಾಕ್ತಿದ್ದೀನಿ. ಇವಾಗ ಒಂಥರ ಅರೋಮಾ ಸ್ಟಾರ್ಟ್ ಆಗುತ್ತೆ ಸರ್, ಗಮ್ಮನ್ನುತ್ತೆ. ಬೆಳ್ಳುಳ್ಳಿ ಇಲ್ಲ, ಈರುಳ್ಳಿ ಇಲ್ಲ. ಹಾ ಹೌದು ಸರ್. ಸ್ವಲ್ಪ ಅರಿಶಿನ ಹಾಕ್ತೀನಿ, ಅರ್ಧ ಸ್ಪೂನ್ ಅಷ್ಟು ಅರಿಶಿನ. ಆಯ್ತು ಸರ್, ನಮ್ದು ರೆಡಿ ಆಯ್ತು. ಗೊಜ್ಜು ರೆಡಿ ಆಯ್ತು. ಹಾ ಅಷ್ಟೇ, ಇದನ್ನಷ್ಟೇ ಒಂದ್ 2 ನಿಮಿಷ ಬಿಟ್ರೆ ಆಫ್ ಮಾಡ್ಬಿಡ್ಬೋದು. ಅಷ್ಟೊತ್ತಿಗೆ ಅನ್ನ ಆಗತ್ತೆ, ಆಮೇಲೆ ನಾವು ಅನ್ನ ಕಲ್ಸ್ಬೋದು ಸರ್. ಓಕೆ. ಮೇಡಮ್ ರೆಡಿ ಆಯ್ತು, ಎಲ್ಲ ತಂದಿದ್ದೀರಾ ಈಗ? ರೆಡಿ ಇದೆ, ಅನ್ನ ಬಿಸಿ ಬಿಸಿ ರೆಡಿ ಇದೆ, ಗೊಜ್ಜು ರೆಡಿ ಇದೆ. ಇವಾಗೆಲ್ಲ ಹಾಕಿ ಕಲ್ಸ್ಬಿಟ್ಟು ಒಂದ್ ಸ್ವಲ್ಪ ಹೊತ್ತು ಫ್ಯಾನ್ ಕೆಳಗೆ ಇಟ್ಟಿರೋಣ, ಅರ್ಧಂಬರ್ಧ ಕಲ್ಸಿ, ಆಮೇಲೆ ಪೂರ್ತಿಯಾಗಿ ಕಲ್ಸೋಣ. ಓಕೆ ಓಕೆ. ಸೋನಾ ಮೊಸರಿನ ಯೂಸ್ ಮಾಡೋದು? ಹೌದು ಸರ್. ಉಪ್ಪು ಹಾಕ್ತೀನಿ. ರುಚಿಗೆ ತಕ್ಕಷ್ಟು ಉಪ್ಪು. ಈಗ ನಿಂಬೆ ಹೋಳು ತೆಗ್ದಿಟ್ಕೊಂಡಿದ್ವಲ್ಲ ಸರ್, ಅದನ್ನು ಹಾಕ್ತಿದ್ದೀನಿ ಈಗ. ಎಷ್ಟು ಲಿಂಬೆ ಹಾಕ್ತೀರಿ ಇಷ್ಟಕ್ಕೆ? ಲಿಂಬೆ ಹಣ್ಣು ಬಂದು ಒಂದು 5 ರಿಂದ 6 ಸರ್, ಹುಳಿ ನೋಡ್ಕೊಂಡು ಹಾಕೋಬಹುದು. ಎಲ್ಲ 5 ಲಿಂಬೆ ಹಣ್ಣು ಹಾಕ್ಬಿಟ್ರಿ ಮೇಡಮ್? ಹಾ ಸರ್, ಅಷ್ಟು ಬಿತ್ತು ಇದಕ್ಕೆ. ಅಷ್ಟು ಅನ್ಸುತ್ತೆ ಇವಾಗ ಅದು. ಓಹೋ. ಈಗ ಒಂದ್ 2 ನಿಮಿಷ ಫ್ಯಾನ್ ಕೆಳಗೆ ಇಟ್ಬಿಡೋಣ. ಇದು ಬಂದು ಸೋಮವಾರ ಇರುತ್ತೆ? ಸೋಮವಾರ, ಪ್ರತಿ ಸೋಮವಾರ ಚಿತ್ರಾನ್ನ ಸರ್. ಚಿತ್ರಾನ್ನ ಸೀಸನ್ ಪ್ರಕಾರ ಒಂದೊಂದ್ಸತಿ ಅವರೆಕಾಯಿ ಸೀಸನ್ ಇದ್ದಾಗ ಅವರೆಕಾಯಿ ಚಿತ್ರಾನ್ನ, ಮಾವಿನಕಾಯಿ ಸೀಸನ್ ಅಲ್ಲಿ ಮಾವಿನಕಾಯಿ ಚಿತ್ರಾನ್ನ. ನಾವು ಬಂದಿದ್ವಿ ಮೊನ್ನೆ 8:30ಗೆ ಖಾಲಿ ಆಗ್ಬಿಟ್ಟಿತ್ತು. ಹೌದು ಸರ್, ಡೈಲಿ ಖಾಲಿ ಆಗುತ್ತೆ. ಒಂದಿನ ಬುಧವಾರ ಬಂದಿದ್ವಿ, ಅವತ್ತು ಚಿತ್ರಾನ್ನ ಕೇಳ್ತಾರೆ ಕಸ್ಟಮರ್ಸ್. ಹೌದು, ನೀವು ಮಾಡಲ್ಲ. ಹೌದು. ಇವಾಗ ಇದನ್ನ ಆರಕ್ಕೆ ಬಿಟ್ಬಿಡೋಣ ಸರ್. ಬಿಟ್ಬಿಡ, ಆಮೇಲೆ ಮತ್ತೆ ಕಳ್ಸೋಣ. ಓಕೆ. ಈಗ ಅನ್ನ ಆರಿದೆ, ಸ್ವಲ್ಪ ಆರಿದಲ್ಲ? ಹಾ ಸರ್, ಸ್ವಲ್ಪ ಆರಿದೆ. ಇವಾಗ ಕಲ್ಸ್ಕೊಂಡ್ಬಿಡೋಣ ಇದನ್ನ ಕ್ಲೀನಾಗಿ. ಒಂಚೂರು ಕೊತ್ತಂಬರಿ ಸೊಪ್ಪು ಒಂದು ಹಾಕಿದ್ರೆ ಕ್ಲೀನಾಗಿ ಕಲ್ಸ್ಬಿಟ್ಟು ಚಿತ್ರಾನ್ನ ರೆಡಿ ಆಗುತ್ತೆ ಸರ್. ಇದಾಗಿದೆ ಸರ್, ನೋಡಿ ಒಂದ್ ಸ್ವಲ್ಪ ಎಲ್ಲ ಕ್ಲೀನಾಗಿ ಹರಡಿದೆ ಗೊಜ್ಜು. ಇವಾಗ ಒಂಚೂರು ಕೊತ್ತಂಬರಿ ಸೊಪ್ಪು ಹಾಕಿ ಇನ್ನೊಂದ್ ರೌಂಡ್ ಕಲ್ಸ್ಬಿಟ್ಟು ಕ್ಯಾರಿಯರ್ಗೆ ಹಾಕಿದ್ರೆ ರೆಡಿ ಸರ್. ಇದೇ ನಮ್ಮ ಎಲ್ಲ ಜನಪ್ರಿಯ ಚಿತ್ರಾನ್ನ ಇದು. ಹೌದು ಸರ್. ಇದು ಯಾಕೆ ಅಷ್ಟು ಇಷ್ಟಪಡ್ತಾರೆ? ನಾವು ಅಲ್ಲೇ ಹೋಗಿ ಟೇಸ್ಟ್ ಮಾಡ್ತೀವಿ ಮೇಡಮ್. ಹಾ ಸರ್. ನಿಮ್ ಕಾಟ್ ಹತ್ರ ಒಂದು ವಾತಾವರಣದಲ್ಲಿ ನಿಂತ್ಕೊಂಡು ಜನಕ್ಕೆ ಅದೇನು ಮೋಡಿ ಆಗುತ್ತೆ ನಿಮ್ಮ ಚಿತ್ರಾನ್ನದಿಂದ ನೋಡ್ಬಿಡೋಣ. ಹೌದು ಸರ್. ಮೋಡಿ ಮಾಡುವ ಚಿತ್ರಾನ್ನ. ಇವತ್ತು ಬಂದ್ರೆ ನಮ್ಮ ವಾಂಗಿಬಾತ್ ಶೆಟ್ರು ಬರ್ಬೋದು. ಬರ್ತಾರ ಇವತ್ತು? ಬೆಳಗ್ಗೆನೆ ಫೋನ್ ಮಾಡಿದ್ರು ಬರ್ತೀನಿ ಅಂತ. ಸರ್ ಬಾಯ್ ಕೆಟ್ಟೋಗಿದೆ, ಯಾವತ್ ನಿಮ್ದು ಟಕ್ ಓಪನ್ ಅಂತ. ಲಾಯಲ್ ಕೆಲವು ಕಸ್ಟಮರ್ಸ್ ನಿಮಗೆ. ಹೌದು, ಫೋನ್ ಮಾಡ್ಕೊಂಡೇ ಬರ್ತಾರೆ. ಎಲ್ಲ ತುಂಬಿದಾಯ್ತು ಸರ್. ಇನ್ನು ಟ್ರಕ್ ಹತ್ರ ಹೋದ್ರೆ ಚಿತ್ರಾನ್ನ ತಿನ್ಬೋದು. ಸರ್, ನಮ್ಮ ಹೋಟ್ಲು ಸ್ಪೆಷಲ್ ಚಿತ್ರಾನ್ನ ಇವತ್ತು ನೋಡ್ರಿ. 5-5.5 ಲಿಂಬೆಹಣ್ಣು ಹಾಕೊಂಡು ಚಿತ್ರಾನ್ನಕ್ಕಾಗಿ ಫೇಮಸ್ ಆಗಿರುತ್ತೆ ಹೋಟ್ಲು. ಅದ್ರ ಸಾಲಿಗೆ ಇದೊಂದು ಸೇರುತ್ತೆ. ಚಟ್ನಿ ಒಟ್ಟಿಗೆ ಕೊಟ್ಟಾರ್ರಿ. ಚಟ್ನಿ ಬೇಡ, ಶೇಂಗಾ ಒಟ್ಟಿಗೆ ಒಂದು ತುತ್ತು ತೊಗೊಂಡು ಇದು ಸ್ವಾದಿಷ್ಟ, ರುಚಿಕರ, ಅಮೋಘ. ಚಿತ್ರಾನ್ನ ಅಭಿನಯ ಮಾಡಿ ತೋರಿಸ್ತಾ ಇದೆ. ನಟನೆಯಲ್ಲಿ ಉತ್ಕೃಷ್ಟ ಇರೋರಿಗೆ ಅವಾರ್ಡ್ಸ್ ಕೊಡ್ತಾರೆ ಗೊತ್ತಾ? ಪದ್ಮಭೂಷಣ, ಪದ್ಮವಿಭೂಷಣ. ಚಿತ್ರಾನ್ನಕ್ಕೆ ಯಾವುದೂ ಅವಾರ್ಡ್ ಇಲ್ಲ, ಆದರೂ ಅಷ್ಟು ಅದ್ಭುತವಾದ ತನ್ನ ಅಭಿನಯ ತೋರಿಸ್ತಾ ಇದೆ ನಾಲ್ಗೆ ಮೇಲೆ. ಯಾಕೆ ನೀವು ಮತ್ತೆ ಬ್ರಾಹ್ಮಣ ಸ್ವಾದಿಷ್ಟಾರಕ್ಕೆ ಬರಲ್ಲ ಅಂತ ಕೂಗಿ ಹೇಳ್ತಾ ಇದೆ ಅಂಥ ಚಿತ್ರಾನ್ನ. ನನ್ನ ರೆಕಮೆಂಡೇಶನ್ನು ಅನಂತ್ ಅವ್ರಿಗೆ. ಬರೀ ಸೋಮವಾರ ಮಾತ್ರ ಬೇಡ, ನೀವು ಪ್ರತಿದಿನ ಇಡಿ. ಇದು ಕಾಮನ್ ಇರಲಿ, ಬೇರೆ ಎಲ್ಲ ಬಾತುಗಳು ಮತ್ತೆ ಇರಲಿ, ಬಿಸಿಬೇಳೆ ಬಾತು ಅದು ಇದು ಅಂತ ಹೇಳಬೇಕು. ಇವತ್ತು ಅದ್ಭುತವಾಗಿ ನಾಗಲಕ್ಷ್ಮಿ ಮೇಡಮ್ ಅವರು ಗೋರಿಬಿದನು ಶೈಲಿಯಲ್ಲಿ ರೆಸಿಪಿ ತೋರಿಸಿದ್ರು. ಅದೇ ರುಚಿ ನೋಡಿದ್ದು ಇವತ್ತು. ಈ ಚಿತ್ರಾನ್ನ ಮಿಸ್ ಮಾಡಬೇಡಿ, ಸೋಮವಾರ ಇರುತ್ತೆ ಈ ಸದ್ಯಕ್ಕೆ. 8 ಗಂಟೆ ಒಳಗೆ ಬರ್ರಿ ಅಂತ ಹೇಳ್ತಾ ಗೂಗಲ್ ಲೊಕೇಶನ್ ಅಡ್ರೆಸ್ ಕೊಟ್ಟಿರ್ತೀನಿ. ಮುಂದಿನ ಸತಿಗೆ ಇನ್ನೊಂದು ರೆಸಿಪಿಗೆ ಮತ್ತೆ ಸಿಗೋಣ. ನಮಸ್ಕಾರ. ಆಹಾರ ಸಂಸ್ಕೃತಿ ಸೊಗಸು ಇಲ್ಲಿದೆ, ಪಾಕಶಾಸ್ತ್ರದ ವಿಧ ಪ್ರಯೋಗ.
ಯೋಗ ಮನೆ ಮನೆ ರಸದೂಟ ಮನೆ ಮನೆ ರಸದೂಟ. ಇನ್ನೂ ಅನೇಕ ಸ್ವಾದಿಷ್ಟ ರೆಸಿಪಿಗಳಿಗಾಗಿ ಸಬ್ಸ್ಕ್ರೈಬ್ ಮಾಡುವುದನ್ನು ಮರೆಯಬೇಡಿ.